ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತು ರಿಂಗ್ ಬೀಡ್ ಯೂಸ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಕ್ರೋಶಾ ಕುಚ್ ಡಿಸೈನ್ ಆಗಿ ತೋರಿಸ್ತೀನಿ. 6 ಎಳೆ ದಾರನ 2 ಕಲರಲ್ಲಿ ತೊಗೊಂಡಿದ್ದೀನಿ. ಜೊತೆಗೆ 10 ನಂಬರ್ ನೀಡಲ್ ಯೂಸ್ ಮಾಡ್ತಾಯಿದ್ದೀನಿ. 6 ಎಳೆ ದಾರನ ಈ ರಿಂಗ್ಗೆ ನಾಟ್ ಹಾಕೋತೀನಿ. ನೋಡಿ, ಗಂಟು ಹಾಕೋಬೇಕು. ಒಂದು ಟೈಟ್ ನಾಟ್ ಹಾಕ್ಕೊಳ್ತೀನಿ. ನಾಟ್ ಹಾಕೊಂಡಿರೋ ದಾರ ಮತ್ತು ರಿಂಗ್ ಮಧ್ಯೆ ಇರೋ ಗ್ಯಾಪಲ್ಲಿ ನಾನು ನೀಡಲ್ ತೊಗೊಂಡೋಗಿ ಥ್ರೆಡ್ನ ಹೊರಗೆ ತರ್ತಾಯಿದ್ದೀನಿ. ನಂತರ ನೀಡಲ್ ಮೇಲೆ ದಾರ ತೊಗೊಂಡು ಆ ಲೂಪ್ ಒಳಗಿಂದ ಥ್ರೆಡ್ನ ಹೊರಗೆ ತಂದಿದ್ದೀನಿ. ಅಂದರೆ ಒಂದು ಚೈನ್ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಚೈನು 2 ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ನೀಡಲ್ ಮೇಲೆ ಒಂದು ಸಲ ದಾರ ತೊಗೋತೀನಿ. ರಿಂಗ್ ಒಳಗಡೆಯಿಂದ ಹೋಗಿ ದಾರ ಹೊರಗೆ ತಂದಿದ್ದೀನಿ. ನೀಡಲ್ ಮೇಲೆ ಈಗ 3 ಲೂಪ್ ಇದೆ. 2 ಲೂಪಿಂದ ಹೊರಗೆ ಬಂದಿದ್ದೀನಿ. ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಹಾಕಬೇಕು. ಈ ದಾರನು ಕವರ್ ಮಾಡಿಕೊಂಡು ನಾನು ಡಬಲ್ ಕ್ರೋಶೆಗಳನ್ನ ರಿಂಗ್ ಸುತ್ತ ಹಾಕ್ಕೊಳ್ತೀನಿ. ನೋಡಿ, ನೀಡಲ್ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆಯಿಂದ ಹೋಗಿ ದಾರ ಹೊರಗೆ ತಂದಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಇದನ್ನು ಡಬಲ್ ಕ್ರೋಶೆ ಅಂತೀವಿ. ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ. 2 ರಿಂಗ್ ಒಳಗಡೆಯಿಂದ ಹೋಗಿ ದಾರ ತಂದಿದೆ. 3 ಲೂಪ್ಗಳಿದೆ. ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪ್ನ ಒಂದು ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪ್ನ ಒಂದು ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶನ ಈ ರಿಂಗ್ ಸುತ್ತ ನಾನು ಹಾಕ್ಕೊಳ್ತೀನಿ. ಒಟ್ಟು 30 ಡಬಲ್ ಕ್ರೋಶೆಗಳನ್ನ ನಾನು ಈ ರಿಂಗ್ ಸುತ್ತ ಹಾಕ್ಕೊಂಡು ಕವರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ರೆಡ್ ಕಲರಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಈ ಚಿಕ್ಕ ದಾರ ಇದೆಯಲ್ಲ, ಅದನ್ನು ಸಹ ಕವರ್ ಮಾಡಿಕೊಂಡು ಈ ಥ್ರೆಡ್ ಒಳಗೆ ಸೇರಿಸ್ಕೊಂಡು ಡಬಲ್ ಕ್ರೋಶೆ ಹಾಕೋಬೇಕು. ನಾನು ಇದನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಒಟ್ಟು 30 ಸಲ ನಾನು ಡಬಲ್ ಕ್ರೋಶೆ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಟೈಮ್ ಡಬಲ್ ಕ್ರೋಶೆ ಹಾಕ್ಕೊಂಡಾಮೇಲೆ ಇಲ್ಲಿ 2 ಚೈನ್ ಹಾಕಿದ್ದೀವಲ್ಲ, ಆ 2ನೇ ಚೈನ್ಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ 2 ಲೂಪ್ ಇದೆಯಲ್ವ, ಹೊರಗಡೆ ತಂದಿದ್ದೀನಲ್ಲ ಒಂದು ಲೂಪು. ಈಗ ಮತ್ತೆ ಅದೇ ಲೂಪಿಂದ ಇನ್ನೊಂದು ಚೈನ್ ಇದೆ ನೋಡಿ, ಅದರೊಳಗಡೆಯಿಂದ ಹೊರಗೆ ತರಬೇಕು. ಅಂದರೆ ಒಂದು ಸ್ಲಿಪ್ ನೋಟ್ ಹಾಕೋಬೇಕು. ಸ್ಲಿಪ್ ನೋಟ್ ಹಾಕಿ ಒಂದು ಚೈನ್ ಹಾಕ್ಕೊಳ್ತೀನಿ. ಚೈನ್ ಹಾಕಿ ಟ್ರಿಮ್ ಮಾಡ್ಕೊಳ್ತೀನಿ. ಇದು ಲಾಕ್ ಆಗಿದೆ. ಈಗ ಪಿಂಕ್ ಕಲರ್ ದಾರನ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ಲ ದಾರಕ್ಕೆ ಗಂಟು ಹಾಕ್ಕೊಳ್ತೀನಿ. ಈ ರೀತಿ ಟೈಟ್ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಥ್ರೆಡನ್ನು ನಾನು ಟ್ರಿಮ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ರೌಂಡ್ನ ರಿಂಗ್ನ ಉಲ್ಟಾ ಸೈಡ್ ಇಟ್ಕೊಂಡು ವರ್ಕ್ ಮಾಡಬೇಕು. ಈಗ ನಾನು ಇಟ್ಕೊಂಡಿರೋದು ಉಲ್ಟಾ ಸೈಡು. ನೋಡಿ, ತಿರುಗಿಸಿ ತೋರಿಸ್ತೀನಿ. ಇದು ಸೀದಾ ಸೈಡು. ನಾನೀಗ ಉಲ್ಟಾ ಸೈಡಿಂದ ಈ ಡಿಸೈನ್ ಹಾಕೋಕ್ಕೆ ಶುರು ಮಾಡ್ತೀನಿ. ಇದ್ರ ಪಕ್ಕನೇ ನೀಡಲ್ ತೊಗೊಂಡೋಗಿ ಇಲ್ಲಿ ಚೈನ್ ಇದೆ ನೋಡಿ, ಚೈನ್ ಮತ್ತು ಕಂಬದ ಮಧ್ಯೆ ಒಂದು ಸಣ್ಣ ಲೂಪ್ ಇದೆ. ಆ ಲೂಪ್ ಒಳಗಡೆ ಹೋಗಿ ಥ್ರೆಡ್ ಹೊರಗೆ ತಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾಮೇಲೆ 2 ಚೈನ್ ಹಾಕ್ಕೊಳ್ತೀನಿ. 1 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತೊಗೊಂಡು ಮತ್ತೆ ಸೇಮ್ ಪಾಯಿಂಟ್ ಒಳಗಡೆ ನೀಡಲ್ ತೊಗೊಂಡೋಗಿ ದಾರ ಹೊರಗೆ ತಂದಿದ್ದೀನಿ. ಮತ್ತು 2 ಲೂಪಿಂದ ಒಂದು ಸಲ, 2 ಲೂಪಿಂದ ಒಂದು ಸಲ, ಈ ರೀತಿ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ನಂತರ 3 ಚೈನ್ ಹಾಕ್ಕೊಳ್ತೀನಿ. 1 2 3 3 ಚೈನ್ ಹಾಕಿ ನೋಡಿ, ಇಲ್ಲಿ 2 ಚೈನ್ ಸ್ಕಿಪ್ ಮಾಡಿ 3ನೇ ಚೈನ್ಗೆ ನಾನು ಮತ್ತೆ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. 1 2 3 3ನೇ ಚೈನ್ಗೆ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. 2ರಲ್ಲೊಂದು, 2ರಲ್ಲೊಂದು, ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಸೇಮ್ ಪಾಯಿಂಟ್ಗೆ ಇನ್ನೊಂದು ಡಬಲ್ ಕ್ರೋಶೆ. ಅಂದರೆ ಸೇಮ್ ಎಲ್ಲಿ ನಾನು ಡಬಲ್ ಕ್ರೋಶೆ ಹಾಕಿದ್ದೀನೋ ಅದೇ ಲೂಪ್ ಒಳಗೆ ಮತ್ತೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನ್ 1 2 3 3 ಚೈನ್ ಹಾಕಿ ಮತ್ತೆ 2 ಚೈನ್ನ ಸ್ಕಿಪ್ ಮಾಡಿ 1 2 ಸ್ಕಿಪ್ ಮಾಡಿ 3ನೇ ಲೂಪ್ಗೆ ಚೈನ್ನ ಲೂಪ್ಗೆ ಮತ್ತೊಂದು ಡಬಲ್ ಕ್ರೋಶೆ. ಇದೇ ರೀತಿ ನಾನು 8 ಲೂಪ್ಗಳು ಬರೋ ಥರ ಈ ಥರ 8 ಗ್ಯಾಪ್ಗಳು
ಬರೋ ಥರ ನಾನು ಈ ರಿಂಗ್ ಸುತ್ತ ಹಾಕ್ಕೊಳ್ತೀನಿ. 1 2 3 ಒಂದೊಂದು ಲೂಪ್ಗೆ 2 ಡಬಲ್ ಕ್ರೋಶಾ ಬರಬೇಕು ಫ್ರೆಂಡ್ಸ್. ಇದೇ ರೀತಿ 8 ಮನೆಗಳು ಬರೋ ಥರ ನಾನು ಈ ರಿಂಗ್ನ ಕವರ್ ಮಾಡ್ಕೊಳ್ತೀನಿ. ರಿಂಗ್ನ ಉಲ್ಟಾ ಸೈಡಲ್ಲೇ ನಾನು ವರ್ಕ್ ಮಾಡ್ತಾಯಿದ್ದೀನಿ ನೋಡಿ. 1 2 3 4 5 6 7 8 ಮನೆಗಳು ಹಾಕ್ಕೊಂಡ ಮೇಲೆ 2 ಚೈನ್ ಹಾಕ್ಕೊಳ್ತೀನಿ. 1 2 ಈ ಸೆಂಟ್ರಲ್ಲಿರೋದು ಗ್ಯಾಪ್ ಹೀಗೆ ಇರಲಿ. ಈಗ ನಾನು ರಿಂಗ್ನ ಸೀದಾ ಮಾಡ್ಕೊಂಡಿದ್ದೀನಿ. ಸೀದಾ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಈ ಫಸ್ಟ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಡಬಲ್ ಕ್ರೋಶಾ ಹಾಕ್ಕೊಳ್ತೀನಿ. 1 2 ಈ ಕಂಬನೂ ಸೇರಿಸಿ ಲೆಕ್ಕ ಕೌಂಟ್ ಮಾಡಿಕೊಂಡು ಡಬಲ್ ಕ್ರೋಶಾಗಳು ಹಾಕೋಬೇಕು. ಒಟ್ಟು 5 ಕಂಬಗಳು ಬರೋ ಥರ ಡಬಲ್ ಕ್ರೋಶಾಗಳನ್ನ ಹಾಕೋಬೇಕು. 2 ಚೈನು ಸೇರಿದ್ರೆ 4 ಡಬಲ್ ಕ್ರೋಶಾಗಳನ್ನ ಹಾಕೋಬೇಕು. 2 ಚೈನು ಸೇರಿದ್ರೆ 5 ಡಬಲ್ ಕ್ರೋಶಾಗಳಾಗುತ್ತೆ, ಅಂದರೆ 5 ಕಂಬಗಳಾಗುತ್ತೆ. 5 ಸಲ ಡಬಲ್ ಕ್ರೋಶಾ ಹಾಕೊಂಡಾದ್ಮೇಲೆ ಸೇಮ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ತೀನಿ. ಕರು ಶೇಪಲ್ಲಿ ಬರೋಕ್ಕೋಸ್ಕರ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಚೈನ್ ಗ್ಯಾಪ್ ಇದೆ ನೋಡಿ, ಇದಕ್ಕೆ ಒಂದು ಸಿಂಗಲ್ ಕ್ರೋಶಾ. ಒಂದು ಸಿಂಗಲ್ ಕ್ರೋಶಾ ಹಾಕಿ ಮತ್ತೆ 5 ಡಬಲ್ ಕ್ರೋಶಾ. 5 ಡಬಲ್ ಕ್ರೋಶಾ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶಾ. ಅದೇ ಗ್ಯಾಪ್ಗೆ ಅದೇ ಮನೆಗೆ ಒಂದು ಸಿಂಗಲ್ ಕ್ರೋಶಾ. ಮತ್ತು ನೆಕ್ಸ್ಟು ಮನೆಗೆ ಒಂದು ಸಿಂಗಲ್ ಕ್ರೋಶಾ. ಈಗ ಮತ್ತೆ 5 ಡಬಲ್ ಕ್ರೋಶಾ ಮತ್ತೆ ಒಂದು ಸಿಂಗಲ್ ಕ್ರೋಶಾ. ಇದೇ ರೀತಿ ಈ ರೌಂಡು ಸಹ ಕಂಪ್ಲೀಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ನಾನು ಇಲ್ಲಿ ಇಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಒನ್ನಲ್ಲಿ 5 ಡಬಲ್ ಕ್ರೋಶಾ ಹಾಕಿ ಒಂದು ಸಿಂಗಲ್ ಕ್ರೋಶಾ ಹಾಕ್ತಿದ್ವಲ್ಲ, ಆದರೆ ಇಲ್ಲಿ ನಾನು 5 ಡಬಲ್ ಕ್ರೋಶಾಗಳು ಮಾತ್ರ ಹಾಕ್ತಾಯಿದ್ದೀನಿ. ಈಗ ಒಂದು ಚೈನ್ ಹಾಕಿ ಇದನ್ನು ಟ್ರಿಮ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಏನು ಥ್ರೆಡ್ಗಳಿದೆಯೋ ಅದನ್ನು ಬ್ಯಾಕ್ ಸೈಡಲ್ಲಿ ಫ್ಯಾಬ್ರಿಕ್ ಗ್ಲೋ ಯೂಸ್ ಮಾಡಿ ಸ್ಟಿಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ ಇದೇ ರೀತಿ 4 ಪೀಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಲೇಸ್ಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ಹರಳೆ ದಾರ ತಗೊಂಡು ಲೇಸ್ಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕಿ ಅದು ಯಾವ ಗ್ಯಾಪಿಗೆ ಬರುತ್ತೆ ನೋಡಿ ಆ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತು 4 ಚೈನ್ ಮತ್ತು ಅದು ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಈ ಥ್ರೆಡ್ ಒಂದು ಸ್ವಲ್ಪ ಮೇಲ್ ಮಾಡಿ ನಾನು ಈ ರೀತಿ ಲೆಂತ್ ಇರೋಂಥ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಅದನ್ನು ಈ ಥ್ರೆಡ್ ಒಳಗೆ ಸೇರಿಸ್ಕೊಳ್ತೀನಿ. ಬೀಡನ್ನು ಲಾಕ್ ಮಾಡಿಕೊಂಡು ಫೇಸ್ ಸೈಡು ನಮ್ಮ ಸೈಡ್ ಇರೋ ಥರ ಇಟ್ಕೋಬೇಕು. ಇದರ ಸೆಂಟರು ಎಷ್ಟು ಚೈನ್ಗಳಿದೆ ಕಂಬಗಳಿದೆ ಅಂತ ಕೌಂಟ್ ಮಾಡ್ಕೊಳ್ತೀನಿ. ಒಟ್ಟು 6 ಇದೆ, ಅಂದರೆ ಇಲ್ಲಿಂದ 3ಕ್ಕೆ ಅಂದರೆ ಮಧ್ಯದಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. ಇದನ್ನ 6 ಅಂದರೆ 3ನೇ ಕಂಬಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3ನೇ ಕಂಬಕ್ಕೆ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದ ಇನ್ನೊಂದು ಕಂಬದ ಚೈನ್ ಇದೆಯಲ್ಲ ಅದಕ್ಕೆ ಮತ್ತೊಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ತೀನಿ. ಈಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡ್ಸನ್ನು ನಾನು ಇದರೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೀಡನ್ನು ಲಾಕ್ ಮಾಡಿ ಅದು ಈ ರೀತಿ ವಿ ಶೇಪ್ ಬರೋ ಥರ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಈಗ ನೋಡಿ ಫಿನಿಶಿಂಗ್ ಆದಾಗ ಈ ರೀತಿ ಕಾಣುತ್ತೆ. ಈಗ ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ.
4 ಚೈನ್ ಹಾಕಿ ಅದು ಯಾವ ಗ್ಯಾಪಿಗೆ ಬರುತ್ತೆ ಅಂತ ನೋಡಿ ಆ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 4 ಚೈನ್ ಮತ್ತು ಅದು ಯಾವ ಗ್ಯಾಪಿಗೆ ಬರುತ್ತೆ ಅಂತ ನೋಡಿ ಆ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇದು ವಿತೌಟ್ ಕುಚ್ಚು ಡಿಸೈನ್ ಹಾಕ್ತಾಯಿದ್ದೀನಿ. ಕುಚ್ಚು ಬೇಕು ಅಂದರೆ ನೀವು ಹಾಕೋಬೋದು. ನಾನಿಲ್ಲಿ ಕುಚ್ಚು ಹಾಕ್ತಾಯಿಲ್ಲ. 4 ಮತ್ತು ಅದು ಯಾವ ಗ್ಯಾಪಿಗೆ ಬರುತ್ತೆ ಅಂತ ನೋಡಿ ಆ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಈಗ 4 ಚೈನ್ ಗ್ಯಾಪ್ನ ನಾನು 3 ಟೈಮ್ ಹಾಕ್ಕೊಂಡಿದ್ದೀನಿ. ನಿಮ್ಗೇನೋ ಗ್ಯಾಪ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 4 ಚೈನ್ ಬದಲು 5 ಚೈನ್ ಹಾಕ್ಕೊಳ್ಳಿ. ನಾನು ಡಿಸೈನ್ನ ಬ್ಯಾಕ್ ಸೈಡಿಂದ ನೀಡಲ್ ತೊಗೊಂಡೋಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಗ್ಯಾಪ್ ಜಾಸ್ತಿ ಬೇಕು ಅಂದರೆ 4 ಚೈನ್ ಬದಲು 5 ಚೈನ್ ಹಾಕ್ಕೊಳ್ಳಿ. ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಪಲ್ಲು ಮಾತ್ರ ಅಲ್ಲ, ಡ್ರೆಸ್ನ ವೇಲ್ಗಳಿಗೂ ಸಹ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಬ್ಲೌಸ್ಗೂ ಸಹ ಇದನ್ನ ವರ್ಕ್ ಮಾಡ್ಬೋದು. ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ವೀಡಿಯೋನ ಶೇರ್ ಮಾಡಿ. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.